ಓಂ ಕೃಷ್ಣ ಕೃಷ್ಣ ಮಹಾಬಾಹೋ ಪ್ರದೀಪ್ತೋಸ್ಮಿ ಭಯಂ ಕುರು ದಶ್ಯಾಮಿ ಸರ್ವಶಸ್ತಾತ ಕಥಂ ಶಾಂತಿರ್ಭವೇನ್ಮಮ ಕಾಲೋಂತಕಃ ಪ್ರಧಾನಂ ಚ ಮೃತ್ಯುರವ್ಯಕ್ತಮೇವ ಚ ಉಚ್ಯತೆ ಪ್ರಕೃತಿಃ ಸೂಕ್ಷ್ಮ ಶ್ರೀರ್ಭೂರ್ದುರ್ಗೇತಿ ನಾಮಭಿಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನೂಮತ್ ಸ್ಮರಣಾತ್ ಭವೇತ್ ಮನಸ್ಸೂಕ್ಷ್ಮಂ ಜ್ಞಾನಯೋಗ್ಯಂ ಗರುಡೋ ಧ್ಯಾನಗೋಚರಂ ರುದ್ರಸ್ತು ಮನನಾಖ್ಯಂ ಚ ಶೇಷೋ ವ್ಯಾಖ್ಯಾನಗೋಚರಂ ತ್ರಿಪಾದ್ಭಸ್ಮಪ್ರಹರಣಾಃ ತ್ರಿಶಿರಾ ನವಲೋಚನಃ ಸಮೇ ಪ್ರೀತಃ ಸುಖಂ ದದ್ಯಾತ್ ಸರ್ವಾಮಯಪತಿರ್ಜ್ವರಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1110ನೇ ಅನುಶಾಸನ ಪರ್ವದ 43ನೇ ಭಾಗವನ್ನು ಇವತ್ತು ನಾವು ನೋಡಲಿಕ್ಕೆ ತೊಡಗಿದ್ದೇವೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 27ನೇ ಅಧ್ಯಾಯ ಅದರ 79ನೇ ಶ್ಲೋಕ ಮುಗಿದು 80ನೇ ಶ್ಲೋಕ ಇವತ್ತು ನಮ್ಮ ಶ್ರವಣಕ್ಕೆ ಗೋಚರ ಆಗೋದಿದೆ. 58ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಮುಕ್ತಾಯ ಕಂಡಿದೆ, ಇವತ್ತು ನಡೆಯಬೇಕಾದದ್ದು. ಮತ್ತೆ 51ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ ಸ್ತ್ರೀಯರ ಚಾಪಲ್ಯ ಕಥನ ಅಂತ ಈ ಅಧ್ಯಾಯದ ಒಂದು ವಿಷಯ. ಇದೆಲ್ಲವನ್ನು ಇವತ್ತಿನ ಭಾಗದಲ್ಲಿ ನೋಡೋರಿದ್ದೇವೆ. ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸ್ತ್ರೀಪುಂಸಯೋಃ ಯಃ ಅತ್ಯಂತಂ ಸೂಕ್ಷ್ಮಃ ಸಂಬಂಧಃ ವಿವಾಹಃ ದಾಂಪತ್ಯಧರ್ಮಃ ಇತ್ಯಾದಿ ರೂಪಕಃ. ತೇಷಾಂ ಮಧ್ಯೆ ಗತೆ ದಿವಸೆ ಅಷ್ಟವಿಧಾಃ ವಿವಾಹಃ, ಅಷ್ಟವಿಧಾಃ ದಾರಾಃ ಪತ್ನ್ಯಃ. ಏಕಾ ಪಾಣಿಗೃಹೀತಿ, ಅನ್ಯಾ ತೋ ಕೇವಲಂ ಕುಮಾರಿ, ಅಪರ ಭ್ರಾತೃಭಾರ್ಯ, ಪರಂತು ಕಾಲಾನಂತರಂ ಸ್ವಭಾರ್ಯ ಸಂವೃತ್ತ ಇತಿ ತ್ರಯಃ ಭಾರ್ಯಾಃ. ಅಪಿ ಚ ಸಹೋತ್ರಭಾರ್ಯ, ಕ್ರೀತ, ಪರಭಾರ್ಯ, ಗತಾಗತ एवं आश्रमादाहृता च इति पंचविधाः भार्याः. एतासु पंचविधासु भार्यासु काः धर्ममूलाः भवन्ति, काः वा धर्ममूलाः न भवन्ति इत्ययं विषयः गते दिवसे प्रत्यपाद्यत. अपि च कुण्डगोलकाविति द्वौ पुत्रौ, यदि कश्चन पतिः जीवत्येव तथापि तस्य पत्न्यां परपुरुषेण कश्चन अन्यः पुत्रः पुत्री वा समुत्पाद्येते, तौ कुण्डः इति कथ्येते. पतिमरणानन्तरं तस्यां विधवायां परपुरुषेण जाताः एव गोलकाः इति संगण्यन्ते. यद्यपि एते गोलकाः कुण्डाश्च हव्यकव्यादिकान्
ಧರ್ಮಕಾರ್ಯಪ್ರಕಾರಾನ್ ಕುರ್ವಂತಿ ಚೇದಪಿ ತೇಷಾಂ ಕಾರ್ಯಾಣಿ ದೇವತಾಃ ನ ಪ್ರತಿಗೃಹ್ಣಂತೆ ಪರಂತು ಗೋಲಕಾನಾಂ ಕುಂಡಾನಾಂ ಚ ये संतानभूताः ते यदि धर्ममार्गे वर्तन्ते गोलकस्य कुण्डस्य वा पत्न्यः साध्व्यः भवन्ति तेषां संतानभूताश्च स्वस्वधर्मे यदि तिष्ठन्ति तर्हि तैः दत्तान् हव्यकव्यादीन् पितरः देवाश्च स्वीकृत्य प्रीणन्ति इति गते दिवसे विषयः प्रास्तूयत ಮಾರ್ಕಂಡೇಯರು ಕೇಳ್ತಾರೆ, ಶ್ರುತಂ ನರಾಣಾಂ ಚಾಪಲ್ಯಂ, ಪುರುಷರು ಚಪಲ ಬುದ್ಧಿಯಿಂದ ಪರಸ್ತ್ರೀಯರಲ್ಲಿ ಮಕ್ಕಳನ್ನು ಪಡೆದರೆ ಅದರ ವಿವರ ಏನು ಅಂತ ನೀವು ಹೇಳಿದಿರಿ. ಸ್ತ್ರೀಯರೇ ಚಾಪಲ್ಯದಿಂದ ಪರಪುರುಷರ ಬಳಿಗೆ ಹೋದರೆ ಅದರಿಂದ ಏನಾಗ್ತದೆ ಅದನ್ನು ಹೇಳಿ. ಅದಕ್ಕೆ ನಾರದರು ಈ ಮುಂದಿನಂತೆ ಹೇಳಲಿಕ್ಕೆ ತೊಡಗಿದರು. ಏಕವರ್ಣೆ ವಿದೋಷಂತು ಅಂತ ಕೆಲವು ಕಡೆ ಪಾಠ ಇದೆ. ಏಕವರ್ಣೇಪಿ ದೋಷಂತು ಗಮನಂ ಪೂರ್ವಕಾಲಿಕಂ ಧಾತಾ ಚ ಸಮನುಜ್ಞಾತಃ ವಿಷ್ಣುನಾ ತಥಾ ಕರೋತ್. ಸ್ತ್ರೀ ಒಬ್ಳು ಸಮಾನ ವರ್ಣದವನ ಬಳಿಗೆ ಹೋದ್ರೆ ಅದರಲ್ಲಿ ಏನು ದೋಷ ಇಲ್ಲ. ಏಕವರ್ಣೋಪಿ ಅನ್ನೋದಕ್ಕಿಂತ ಏಕವರ್ಣೇಪಿ ಅಂತ ಪಾಠ ಇದ್ರೆ ಅದು ಹೆಚ್ಚು ಯೋಗ್ಯವಾದದ್ದು. ಮತ್ತೆ ವಿದೋಷ ಅಲ್ಲಿ ಅಪಿದೋಷಂ ತು ಗಮನಂ ಪೂರ್ವಕಾಲಿಕಂ ಅನ್ನೋದಕ್ಕಿಂತ ಏಕವರ್ಣೆ ವಿದೋಷಂ ಅಂತಿದ್ರೆ ಅದು ಹೆಚ್ಚು ಶ್ರೇಷ್ಠವಾದದ್ದು. ಯಾಕಂದ್ರೆ ವಿದೋಷ ಅಂದ್ರೆ ದೋಷರಹಿತ ಅಂತ ಅರ್ಥ. ವಿ ಅನ್ನುವ ಉಪಸರ್ಗ ರಹಿತ ಅನ್ನೋ ಅರ್ಥವನ್ನು ತೋರಿಸ್ತದೆ. ಒಂದೇ ವರ್ಣಕ್ಕೆ ಸಂಬಂಧಪಟ್ಟವನಲ್ಲಿ ಆ ಸ್ತ್ರೀ ಏನಾದರೂ ಹೋದರೆ, ತನ್ನ ವರ್ಣದವನ ಬಳಿಗೆ ಒಬ್ಬಳು ಸ್ತ್ರೀ ಹೋದ್ರೆ ಅವಳಲ್ಲಿ ದೋಷ ಇಲ್ಲ. ತಾನೇ ಪತಿಯನ್ನು ಹುಡುಕಿಕೊಂಡ್ರೆ ದೋಷ ಇಲ್ಲ. ವಿದೋಷ ಅಂದ್ರೆ ದೋಷ ಇಲ್ಲ ಅಂತ ಅರ್ಥ ಬರ್ತದೆ. ಅಪಿ ದೋಷಂ ಅಂದ್ರೆ ದೋಷ ಇಲ್ಲ ಅಂತ ಅರ್ಥ ಬರೋದಿಲ್ಲ. ಇದನ್ನ ನಿಮ್ಮ ಆ ಪಾಠಗಳಲ್ಲಿ ಏಕವರ್ಣೋಪಿ ದೋಷಂ ಅನ್ನೋದ್ರ ಕೆಳಗೆ ಏಕವರ್ಣೇ ವಿದೋಷಂತು ಅನ್ನೋದನ್ನ ಪಾಠಾಂತರ ಅಂತ ಸೇರಿಸ್ಕೊಳ್ಳಿ. ಅದು ಹೆಚ್ಚು ಯೋಗ್ಯ ಅಂತ ನನ್ನ ಆಲೋಚನೆ. ವಿಷ್ಣುವಿನಿಂದ ಆಜ್ಞಪ್ತರಾದಂಥ ಚತುರ್ಮುಖ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ತನ್ನ ಪಾಲಕರು ಇನ್ನೂ ತನಗೆ ಮದುವೆ ಮಾಡದೇ ಇದ್ದಾಗ ಆ ಸ್ತ್ರೀ ಆದವಳು ತಾನೇ ತನಗೆ ಸಮಾನನಾದ ವರ್ಣದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಅದರ ಅಭಿಪ್ರಾಯವನ್ನು ನಮಗೆ ಕಾಣಿಸ್ತದೆ. ಭಗಲಿಂಗೇ ಮಹಾಪ್ರಾಜ್ಞ ಪೂರ್ವಮೇವ ಪ್ರಜಾಪತಿ ಸಸರ್ಜತಾಭ್ಯಾಂ ಸಂಯೋಗಂ ಅನುಜ್ಞಾತಃ ಚಕಾರಸಃ. ಪ್ರಜಾಪತಿಯಾದ ಬ್ರಹ್ಮ ಅಥವಾ ಪರಮಾತ್ಮ ಭಗ ಮತ್ತು ಲಿಂಗಗಳನ್ನು ಸೃಷ್ಟಿಸಿದ. ಮತ್ತೆ ಅವುಗಳ ಸಮ್ಮಿಲನ ರೂಪವಾದಂಥ ದಾಂಪತ್ಯಕ್ಕೂ ಕೂಡ ಅವನೊಂದು ಸಮ್ಮತಿಯನ್ನ ತೋರಿಸಿದ. ಅಥ ವಿಷ್ಣು ಪ್ರಸಾದೇನ ಮುಂದೇನಾಯಿತು, ಭಗವಂತನ ಅನುಗ್ರಹದಿಂದ ಆ ಭಗಕ್ಕೆ ಏನೊಂದು ವರ ಪ್ರಾಪ್ತವಾಗಿತ್ತು. ಆ ವರಬಲದಿಂದ ಸರ್ವಾನ್ ಲೋಕಾನ್ ಉಪಾಶ್ನುತೆ, ಎಲ್ಲ ಲೋಕಗಳ ಮೇಲೆ ಆ ಭಗ ತನ್ನ ಹಿಡಿತವನ್ನು ಸಾಧಿಸಿತು. ಆದ್ರಿಂದ ದೋಷ ಹೆಚ್ಚಾರಿಗೆ ಅಂದ್ರೆ ತಸ್ಮಾತ್ ಪುರುಷೇ ದೋಷ. ಭಗದ ಪ್ರಾಬಲ್ಯವೇ ಎಲ್ಲ ಕಡೆ ಇರೋದರಿಂದ ಪುರುಷನಿಗೆ ದೋಷ ಹೆಚ್ಚು ಅಂತಾಯ್ತು, ಸಮಸ್ಯೆ ಹೆಚ್ಚು ಅವನಿಗೆ. ಅದರ ಆಕರ್ಷಣೆಗೆ ಸಿಲುಕಿ ಹೆಜ್ಜೆ ತಪ್ಪುವವನು ಈ ಪುರುಷನೇ ಅಂತ ಆಗ್ತದೆ. ವಿನಾಗರ್ಭಂ ಸವರ್ಣೇಶು ನತ್ಯಾಜ್ಯ ಗಮನಾತ್ ಸ್ತ್ರೀಯ. ಪರಪುರುಷನ ಬಳಿಗೆ ಹೋದ್ರು, ಅದು ಸಮಾನ ವರ್ಣದ ಪರಪುರುಷನ ಬಳಿಗೆ ಹೋಗಿ ದೈಹಿಕ ಸಂಪರ್ಕ ಏರ್ಪಟ್ಟರೂ ಕೂಡ ಗರ್ಭಧಾರಣೆ ಒಂದು ವೇಳೆ ಆಗಿಲ್ಲದೆ ಹೋದ್ರೆ
ಅಂಥವಳನ್ನ ಅವಳ ಸಂಬಂಧಿಕರು ಪರಿತ್ಯಜಿಸಬಾರದು. ಮತ್ತೆ ಅವಳನ್ನ ತಮ್ಮ ಬಳಿಗೆ ಸೇರಿಸಿಕೊಳ್ಳುವಂತಹ ಪ್ರಸಂಗ ಬಂದ್ರೆ ಸೇರಿಸಿಕೊಂಡು ಅವಳಿಗೆ ಮುಂದಿನ ಜೀವನಕ್ಕೆ ವ್ಯವಸ್ಥೆ ಮಾಡಬೇಕು. ಅವಳಿಗೆ ಎಂಥ ಪ್ರಾಯಶ್ಚಿತ್ತಗಳನ್ನು ಹೇಳಬಹುದು? ಶಾಸ್ತ್ರೋಕ್ತ ಪ್ರಾಯಶ್ಚಿತ್ತಗಳನ್ನು ಅವಳಿಗೆ ಹೇಳಬಹುದಂತ. ದಂಡಂ ಕುರ್ಯಾತ್ಸ ಪಂಡಿತ ಅಂತಾರೆ. ಹೇಗದು? ಶ್ವಭಿರ್ವ ದಂಶನಂ, ನಾಯಿಗಳ ಮೂಲಕ ಕಚ್ಚಿಸಬೇಕು. ಬಹಿರ್ವ ದರ್ಶನಂ ಅಂತ ಕೆಲವು ಕಡೆ ಪಾಠ ಇದೆ. ಬಹಿರ್ವ ದರ್ಶನಂ ಸ್ನಾನಂ ಅಂತ, ಶ್ವಭಿರ್ವ ದಂಶನಂ ಸ್ನಾನಂ ಅಂತ ಇನ್ನು ಕೆಲವು ಕಡೆ ಇದೆ. ಬಹಿಹಿ ದರ್ಶನಂ ಅಂದ್ರೆ ಹೊರಗೆ ಕಳಿಸಿಬಿಡೋದು, ಅವಳನ್ನ ಸ್ವಲ್ಪ ಕಾಲ ಅವಳನ್ನು ಬಹಿಷ್ಕರಿಸುವುದು ಅಂತ ಅರ್ಥ ಆಗ್ತದೆ. ಶ್ವಭಿರ್ವ ದಂಶನಂ ಅಂದ್ರೆ ನಾಯಿ ಕಚ್ಚಿಸುವುದು, ಅವಳು ಮಾಡಿದ ಅತಿಕ್ರಮಕ್ಕೆ ಪ್ರಾಯಶ್ಚಿತ್ತವಾಗಿ ಅವಳಿಗೆ ನಾಯಿ ಕಚ್ಚಿಸುವ ಶಿಕ್ಷೆಯನ್ನು ಕೊಡೋದು. ತ್ರಿಸವನಂ 3 ದಿವಸಗಳ ಕಾಲ ರಾತ್ರಿ ಹೊತ್ತು ಸ್ನಾನ ಮಾಡಿಸುವುದು. ರಾತ್ರಿ ವೇಳೆ 3 ಬಾರಿ ಸ್ನಾನ ಮಾಡಿಸೋದು. 3 ಸರಿ ಅಂತೇನೂ ಇಲ್ಲ. ನಿಶಿ ರಾತ್ರಿ ಹೊತ್ತಿನಲ್ಲಿ ತ್ರಿಸವನಂ 3 ಸ್ನಾನಗಳನ್ನು ಅವಳಿಗೆ ಮಾಡಿಸುವುದು. ಭೂಮೌಚ ಭಸ್ಮಶಯನಂ, ಭೂಮಿಯ ಮೇಲೆ ಭಸ್ಮದ ಮೇಲೆ ಹಾಸಿಗೆ ಇಲ್ಲದೇನೆ ಮಲಗಿಸಿ ಅವಳಿಗೆ ಶಿಕ್ಷೆ ಕೊಡುವುದು. ಮತ್ತೆ ಹೆಚ್ಚಿನ ಮೃಷ್ಟಾನ್ನ ಇತ್ಯಾದಿಗಳ ಪೂರೈಕೆ ಇಲ್ಲದೇನೆ ಕೇವಲ ಬದುಕಲಿಕ್ಕೆ ಬೇಕಾದಷ್ಟು ಮಾತ್ರ ಆಹಾರವನ್ನು ಕೊಟ್ಟು ಅವಳಿಗೆ ಶಿಕ್ಷೆ ಕೊಡೋದು. ಮುಂದೆ ಆ ಶಿಕ್ಷೆಯನ್ನು ಸಮಾಪ್ತಗೊಳಿಸೋದು. ದೋಷ ಗೌರವತಃ ಕಾಲೋ ದ್ರವ್ಯ ಗೌರವಮೇವಚ ಮರ್ಯಾದಾ ಸ್ಥಾಪಿತ ಪೂರ್ವಂ ಇತಿ ತೀರ್ಥಾಂತರಂ ಗತೆ. ದೋಷ ಹೆಚ್ಚಾದಂತೆ ಶಿಕ್ಷೆಯ ಕಾಲನೂ ಹೆಚ್ಚಾಗಬೇಕು, ಶಿಕ್ಷೆಯ ತೀವ್ರತೆಯೂ ಹೆಚ್ಚಾಗಬೇಕು. ಸ್ತ್ರೀಯರು ತಾವು ತಪ್ಪಿ ಪರಪುರುಷರ ಬಳಿಗೆ ಹೋದರೆ ಈ ಒಂದು ಪರಿಹಾರವನ್ನು ಪ್ರಾಚೀನ ಕಾಲದಲ್ಲಿ ಹೇಳಿದ್ದಾರೆ. ತದ್ಯೋಷಿತಾಂತು ದೀರ್ಘಾಯೋ ನಾಸ್ತಿ ದೋಷೋ ವ್ಯತಿಕ್ರಮೆ. ಭಗಸ್ತೀರ್ಥಾಂತರೇ ಶುದ್ಧ ವಿಷ್ಣೋಸ್ತು ವಚನಾದಿಹ. ಆದ್ರಿಂದ ಒಂದು ವೇಳೆ ಪತಿಯನ್ನ ಅತಿಕ್ರಮಿಸಿ ಅವಳು ಹೋದರೂ ಕೂಡ ಶಾಶ್ವತವಾದ ದೋಷ ಅವಳಿಗೇನಿಲ್ಲ. ಪ್ರಾಯಶ್ಚಿತ್ತದಿಂದ ಅದು ಶುದ್ಧ ಆಗ್ತದೆ. ವಿಷ್ಣೋಸ್ತು ವಚನಾತ್, ಭಗವಂತನ ನಿಯಮ ಆಗಿದೆ, ನಿಸರ್ಗದ ನಿಯಮ ಆಗಿದೆ, ದೈವ ನಿಯಮ ಆಗಿದೆ. ಆದ್ರಿಂದ ಅವಳಿಗೆ ಶುದ್ಧಿ ಆಗ್ತದೆ ಅಂತ ಅದರ ಅಭಿಪ್ರಾಯ. ಆದ್ರಿಂದ ಏನ್ ಮಾಡಬೇಕು? ಅವರನ್ನ ಯಾವತ್ತೂ ಕೂಡ ಕಾಪಾಡಬೇಕು. ರಕ್ಷಾಶ್ಚೈವ ಅನ್ಯ ಸಂವಾದೈಹಿ, ಅವರಿವರ ಜೊತೆಗೆ ವ್ಯರ್ಥವಾದ ಹರಟೆಯಲ್ಲಿ ತೊಡಗದಂತೆ, ಪರಪುರುಷರ ಜೊತೆ ಹರಟೆಯಲ್ಲಿ ತೊಡಗದಂತೆ ಪತಿಯಾದವನು ರಕ್ಷಿಸಬೇಕು. ಅನ್ಯ ಗೇಹಾತ್, ಅವರಿವರು ಮನೆಗೆ ಹೋಗದಂತೆ ರಕ್ಷಿಸಬೇಕು. ಆಸಾಂ ಶುದ್ಧವು ವಿಶೇಷೇಣ ಕರ್ಮಣಾಂ ಫಲಮಷ್ಟುತೆ, ಅವರು ಶುದ್ಧರಾಗಿದ್ರೆ ಮಾತ್ರ ಈ ಸಂತಾನ, ಮನೆ ಇದೆಲ್ಲವೂ ಕೂಡ ಶುದ್ಧವಾಗಿರ್ಲಿಕ್ಕೆ ಸಾಧ್ಯ. ನೈತಾ ವಾಚ್ಯ ನವೈ ವಧ್ಯಾಹ ನ ಕ್ಲೇಶ್ಯಾಹ ಶುಭಮಿಚ್ಛತ, ಅವರನ್ನು ಯಾವತ್ತೂ ಕೂಡ ಕಟು ನುಡಿಯಿಂದ ನೋಯಿಸಬಾರದು. ನೈತಾ ವಾಚ್ಯಾಹ ಅಂತಿದೆ, ವಾಚ್ಯ ಅನ್ನೋದಕ್ಕೆ ಬಿಟ್ಟು ಹೋಗಿದೆ ಕೆಲವು ಕಡೆ, ಅದು ನಿಂದ್ಯಾಹ ಅಂತ ಆಮೇಲೆ ಬಂದಿದೆ. ವಾಚ್ಯಾಹ ಅಂದ್ರೆ ನಿಂದೆರು ಅಂತ ಅರ್ಥ. ವಧ್ಯಾಹ ಅಂತಂದ್ರೆ ಅವ್ರನ್ನ ಕೊಲ್ಲಬಾರದು, ಹೊಡೆಯಬಾರದು ಅಂತ ಹೀಗಾದ್ರ ಅರ್ಥ. ನ ಕ್ಲೇಶ್ಯಾಹ, ಅವರನ್ನು ಕಷ್ಟಕ್ಕೆ ಈಡು ಮಾಡಬಾರದು. ಭಗವಂತನ ಅನುಗ್ರಹದಿಂದಲೇ ಪರಪುರುಷ ಸಂಪರ್ಕ ಮಾಡಿದ್ರು ಮಾಸಿ ಮಾಸಿ ರಜಸ್ತಾಸಾಂ ದುಷ್ಕೃತಾನ್ ಅಪಕರ್ಷತಿ. ಪ್ರತಿ ತಿಂಗಳು ಅವಳಲ್ಲಿ ಏನೊಂದು ರಜೋದರ್ಶನ ಆಗ್ತದೆ. ಆ ರಜೋದರ್ಶನದಿಂದ ಅವಳಲ್ಲಿ ಬಂದಿರುವಂತಹ ದೋಷ ಎಲ್ಲ ಪರಿಹೃತ ಆಗಿ ಹೋಗ್ತದೆ. ಆದ್ದರಿಂದ ಅವಳಲ್ಲಿ ಆ ದೋಷ ದೀರ್ಘಕಾಲ ಉಳಿಯೋದಿಲ್ಲ ಅಂತ ಅದರ ತಾತ್ಪರ್ಯ. ಈ ಮಾತನ್ನ ಹಿಂದೆ ಕೂಡ ನೋಡಿದ್ದೇವೆ. ಮೃತ್ತೋಯೈಹಿ ಶುದ್ಧತೆ ಕಾಂಸ್ಯಂ, ಕಂಚಿಗೆ ನೀರು ಮತ್ತು ಮಣ್ಣುಗಳಿಂದ ಶುದ್ಧಿ,
ನದಿ ವೇಗೇನ ಶುದ್ಧತಿ, ವೇಗದಿಂದ ನದಿಗೆ ಶುದ್ಧಿ. ಅಲ್ಲೇ ಸ್ತ್ರೀಯರಿಗೆ ರಜೋದರ್ಶನದಿಂದ ಶುದ್ಧಿ ಅಂತ ಹೀಗೆ ಬಂದಿದೆ. ರಜಶಾಸ್ತ್ರೀ ಮನೋದುಷ್ಟ ಅಂತ ಕೂಡ ಅನೇಕ ಕಡೆ ಬಂದಿರುವಂತಹ ವಿಷಯ ಆಗಿದೆ. ಪುರುಷರಿಗೆ ಸಂತೋಷ, ಸುಖ, ಪುಷ್ಟಿ ಇದನ್ನೆಲ್ಲವನ್ನು ಕೊಡುವಂಥವ್ರು. ವಂಶದ ಸೇತುವೆ, ಪುತ್ರ ಸೇತು ಪ್ರತಿಷ್ಠಾಯ ಲೋಕೆ ಮಹಾದ್ಯುತೆ, ಸ್ತ್ರೀಯೋ ಲೋಕೆ ಮಹಾದ್ಯುತೆ. ಪುತ್ರ ಸೇತು ಪ್ರತಿಷ್ಠಾಶ್ಚ ಅಂತ ಅನ್ನೋದೇ ಪಾಠ, ಸರಿಯಾದ ಪಾಠ. ಪ್ರತಿಷ್ಠಾಯ ಅನ್ನೋದು ಅಷ್ಟು ಸರಿಯಾದ ಪಾಠ ಅಲ್ಲ. ವ್ಯಾಕರಣದ ಪ್ರಕಾರ ಪ್ರತಿಷ್ಠಾಯ ಅಂತ ಸರಿಯಾಗೋದಿಲ್ಲ. ಪುತ್ರ ಸೇತು ಪ್ರತಿಷ್ಠಾಶ್ಚ, ಪುತ್ರಾಹ ಏವ ಸೇತವಃ, ಪುತ್ರ ಸೇತವಃ, ಪುತ್ರ ಸೇತೂನಾಂ ಪ್ರತಿಷ್ಠಾಹ ಅಂದ್ರೆ ಕಾರಣೀಭೂತ ಅಂತ ಅರ್ಥ. ಹಾಗಾಗಿ ಪುತ್ರ ಸೇತು ಪ್ರತಿಷ್ಠಾಹ ಅನ್ನುವ ಪಾಠ ಶುದ್ಧವಾದ ಪಾಠ. ಪ್ರತಿಷ್ಠಾಯ ಅನ್ನೋದ್ರ ಬದಲಾಗಿ ಪ್ರತಿಷ್ಠಾಶ್ಚ ಅನ್ನೋದನ್ನ ಮಾಡಿಕೊಳ್ಳೋದು ಒಳ್ಳೆಯದು. ಅಲ್ಲಿಗೆ ಕೆಲವು ಪಾಠಗಳಲ್ಲಿ ಅಧ್ಯಾಯ ಸಮಾಪ್ತ ಕಾಣ್ತದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅಧ್ಯಾಯ ಮುಂದುವರೆದಿದೆ. ಮುಂದಿನ ಅಧ್ಯಾಯದಲ್ಲಿ ಆ ಪತಿಪತ್ನಿಯರಿಗೆ ಹೇಗೆ ಶುದ್ಧಿ ಇತ್ಯಾದಿ ವಿಷಯಗಳನ್ನು ವರ್ಣನೆ ಮಾಡಿದಂತಹ ಒಂದು ಭಾಗ ನಾವು ನೋಡುವಂಥದ್ದು. ಶ್ರುತಂ ಬಲಂ ಪ್ರಭಾವಶ್ಚ ಯೋಷಿತಾಂ ಮುನಿಸತ್ತಮ, ಏಕಸ್ಯ ಬಹುಭಾರ್ಯಸ್ಯ ಧರ್ಮಮಿಚ್ಛಾಮಿ ವೇದಿತಂ. ಸ್ತ್ರೀಯರ ಬಲ, ಅವರ ಸಾಮರ್ಥ್ಯ, ಜಗತ್ತನ್ನು ಅವರು ತಮ್ಮ ಸೌಂದರ್ಯದಿಂದ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರುವಂಥದ್ದು, ಇದೆಲ್ಲವನ್ನು ಕೂಡ ಕೇಳಿದ್ದೇವೆ. ಅನೇಕ ಪತ್ನಿಯನ್ನು ಹೊಂದಿದ, ಬಹುಪತ್ನಿತ್ವವನ್ನು ಹೊಂದಿದಂತಹ ಒಬ್ಬ ಪುರುಷನ ಬಗ್ಗೆ, ಅವನು ಯಾವ ಧರ್ಮವನ್ನು ಆಚರಿಸಬೇಕು ಅನ್ನೋದ್ರ ಬಗ್ಗೆ ನಮಗೊಂದಿಷ್ಟು ವಿವರಗಳನ್ನು ಹೇಳುವಂತ ಇವ್ರು ಕೇಳಿದ್ರು. ನಾರದರು ಅದಕ್ಕೆ ಉತ್ತರ ಹೇಳಿದ್ರು. ಭೋಗದಲ್ಲಿ ಆಸಕ್ತನಾಗಿ ಅನೇಕ ಭಾರ್ಯರನ್ನ ಹೊಂದಿದವನು ಆ ಋತುಕಾಲದಲ್ಲಿ ಅವರೆಲ್ಲರಿಗೂ ಕೂಡ ಸಂಗಮವನ್ನು ಕೊಡಬೇಕು. ಇಲ್ಲದೆ ಹೋದ್ರೆ ಭ್ರೂಣ ಹತ್ಯಾ ದೋಷ ಇದೆ ಅವನಿಗೆ. ಸುಮ್ಮನೆ ಚಾಪಲ್ಯಕ್ಕೆ ಬಿದ್ದು ಅನೇಕ ಜನರನ್ನು ಕಟ್ಟಿಕೊಳ್ಳುವುದು ಮುಖ್ಯ ಅಲ್ಲ, ಅವರೆಲ್ಲರಿಗೂ ಕೂಡ ಋತುಕಾಲದಲ್ಲಿ ಸಂಗಮವನ್ನು ಕೊಡಬೇಕು. ಋತುಕಾಲದಲ್ಲಿ ಸಂಗಮಿಸುವಂತಹ ಒಂದು ಅನಿವಾರ್ಯತೆ ಕೆಲವು ಸ್ತ್ರೀಯರಲ್ಲಿ ಇರೋದಿಲ್ಲ, ಉಳಿದ ಸ್ತ್ರೀಯರಲ್ಲಿ ಇರ್ತದೆ. ಯಾರವಳು ಋತುಕಾಲವನ್ನು ದಾಟಿದ್ದಾಳೆ, ಋತುಬಂಧಕ್ಕೆ ಸಮೀಪಕ್ಕೆ ಬಂದಿದ್ದಾಳೆ, ಅಥವಾ ಬಂಜೆಯಾಗಿದ್ದಾಳೆ, ಋತುಕಾಲ ಇದ್ರೂ ಕೂಡ ಇನ್ನೂ ವಯಸ್ಸಿದ್ರೂ ವೃತವನ್ನು ಯಾವುದೋ ಹಿಡಿದಿದ್ದಾಳೆ, ಮತ್ತೆ ಮಕ್ಕಳಾದರೂ ಆ ಮಕ್ಕಳನ್ನು ಕಳ್ಕೊಳ್ಳುವಂಥವಳಾಗಿದ್ದಾಳೆ, ಮತ್ತೆ ಇನ್ನೂ ಪ್ರೌಢೆಯೇ ಆಗಿಲ್ಲ, ಸಣ್ಣ ವಯಸ್ಸಿನ ಪತ್ನಿಯಾಗಿದ್ದಾಳೆ. ಹಾಗಿದ್ರೆ ಮೃತಾಪತ್ಯಾಂ ಅಪುಷ್ಪಿಣೀಂ ಕನ್ಯಾಂಚ ಬಹುಪುತ್ರಾಂಚ, ಅನೇಕ ಈಗಾಗಲೇ ಮಕ್ಕಳಿದ್ದಾರೆ, ಅನೇಕ ಮಕ್ಕಳು ಈಗಾಗಲೇ ಇದ್ರೆ ಮತ್ತೆ ಅವಳಲ್ಲಿ ಋತುಕಾಲದಲ್ಲಿ ಸಂಗಮಿಸಿ ಮಕ್ಕಳನ್ನು ಪಡ್ಕೊಳ್ಳುವ ಪ್ರಯತ್ನ ಬೇಕಾಗಿಲ್ಲ. ಇದು ಈ ತರ ಅವನು ವರ್ತಿಸಬೇಕೇ ಹೊರತು ಬೇರೆ ಮಕ್ಕಳ ಅಗತ್ಯ ಇರುವಂತಹ ಇನ್ನೂ ವಯಸ್ಸಿನಲ್ಲಿರುವಂತಹ ಸ್ತ್ರೀಯರಿಗೆ ಋತುಕಾಲದಲ್ಲಿ ಯಾವುದೇ ವಂಚನೆ ಮಾಡಬಾರದು. ನ ಕಾಂಚನ ಸ್ತ್ರೀಯಂ ತಲ್ಪಮಾಗತಾಂ ಪರಿಹರೇತ್ ಅಂತ ಕೆಲವು ಕಡೆ ಹೇಳ್ತಿರ್ತಾರೆ. ಯಾರು ಮಕ್ಕಳಿರ್ತಾರೆ, ಯಾರು ಅನೇಕ ಪತ್ನಿಯರನ್ನು ಹೊಂದಿರ್ತಾರೆ, ಅವರು ಪತ್ನಿ ಸಮೀಪಕ್ಕೆ ಬಂದಾಗ ಅವಳನ್ನು ಪರಿತ್ಯಜಿಸಬಾರದು ಅಂತ ಹೇಳ್ತಿರ್ತಾರೆ. ಅಂತಹ ಪ್ರಸಂಗಗಳಿಗೆ ಇಲ್ಲಿ ಒಂದು ನಿರ್ಣಯ ಇದೆ. ಯಾವುದೇ ಸ್ತ್ರೀ ಪರಸ್ತ್ರೀ ಬಂದಾಗೆಲ್ಲ ಅವಳನ್ನು ತಿರಸ್ಕರಿಸಬಾರದು, ಪರಸ್ತ್ರೀ ಸಂಪರ್ಕವನ್ನು ಮಾಡಿಬಿಡಬೇಕು ಅಂತ ಅರ್ಥ ಅಲ್ಲ. ಸ್ವಸ್ತ್ರೀಯರಲ್ಲಿ ಯಾರು ಸಮೀಪಕ್ಕೆ ಬಂದಿರ್ತಾರೆ ಅವರನ್ನು ಪರಿತ್ಯಜಿಸಬಾರದು ಅಂತ ಅದರ ಅರ್ಥ. ಛಾಂದೋಗ್ಯ ಉಪನಿಷತ್ತಿನ 2ನೇ ಅಧ್ಯಾಯದಲ್ಲಿ ಅನೇಕ ಸಾಮಗಳು ಮತ್ತು ಆ ಸಾಮಗಳಿಂದ ಪ್ರತಿಪಾದ್ಯನಾದಂತಹ ಭಗವಂತನ ರೂಪದ ವರ್ಣನ ಇತ್ಯಾದಿಗಳನ್ನ ನೋಡ್ತೀವಿ. ಅದರಲ್ಲಿ ಒಂದು ವಾಮದೇವ್ಯ ಸಾಮ ಅಂತ. ಆ ವಾಮದೇವ್ಯ ಸಾಮದ ಉಪಾಸನೆಯನ್ನು ಮಾಡುವವನಿಗೆ ಇರುವಂತಹ ವ್ರತ ಏನು? ಪ್ರತಿಯೊಂದು ಸಾಮವನ್ನು ಉಪಾಸನೆ ಮಾಡುವವನಿಗೂ ಕೂಡ ಒಂದೊಂದು ವ್ರತವನ್ನು ಹೇಳ್ತಾರೆ. ಅಲ್ಲಿ ಈ ವಾಮದೇವ ಸಾಮ್ಯ
ವಾಮದೇವ ಸಾಮ ಅಂತ ಹೇಳ್ತಾರೆ. ಯಾಕೆ ವಾಮದೇವ ಅಂದ್ರೆ ರುದ್ರ, ಆ ರುದ್ರನಿಗೆ ಸಂಬಂಧಪಟ್ಟ ಸಾಮ ಅದು ಅಂತ ಒಂದರ್ಥ. ರುದ್ರ ಅಂದ್ರೆ ದಾಂಪತ್ಯದ ದೇವತೆ, ಹಾಗಾಗಿ ದಾಂಪತ್ಯದ ಕುರಿತಾದಂತಹ ಸಾಮ ಅದು ಅಂತಾನೆ ಅದರ ಅರ್ಥ. ವಾಮದೇವೋ ನಾಮಯಜ್ಞೋ ವ್ಯವಾಯೋ ಹರಿಪೂಜನಂ ಅಂತ ಈ ದಾಂಪತ್ಯ ಕ್ರಿಯೆಗೆ ವಾಮದೇವ ಯಜ್ಞ ಅಂತಾನೆ ಹೆಸರನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ನಕಾಂಚನ ಪರಿಹರೇತ್ ತದ್ವ್ರತಂ ಅಂತ ವಾಮದೇವ ಸಾಮವನ್ನು ಉಪಾಸನೆ ಮಾಡುವವನಿಗೆ ಅನೇಕ ಪತ್ನಿಯರಿದ್ದರೆ ಅವರಲ್ಲಿ ಯಾರನ್ನು ಬಿಡಬಾರದು ಅನ್ನೋದು ಅವನಿಗೆ ವ್ರತ. ಮಿಥುನಸ್ಥಂ ಪಂಚರೂಪಂ ಧ್ಯಾತ್ವೈವ ಪುರುಷೋತ್ತಮಂ ಅತ್ಯಾಗೀತ ಸ್ವಭಾರ್ಯಾಣ ಮುಚ್ಯತೆ ನಾತ್ರ ಸಂಶಯ. ಪತಿಪತ್ನಿಯರ ದಾಂಪತ್ಯದಲ್ಲಿ ಪಂಚರೂಪಿಯಾದ ಭಗವಂತ ಇರ್ತಾನೆ. ಮತ್ತೆ ತನಗೆ ಅನೇಕ ಜನ ಪತ್ನಿಯರಿದ್ರೆ ಅವರಲ್ಲಿ ಯಾರನ್ನೂ ಬಿಡಬಾರದು, ಅದು ಅವನಿಗೆ ವ್ರತ. ಅಂಥವನು ಮುಕ್ತನಾಗ್ತಾನೆ ಅಂತ ಅಲ್ಲಿ ಬಂದಿರುವಂತಹ ಒಂದು ವಿಷಯ. ಹೀಗಾದ್ರ ಅಭಿಪ್ರಾಯವೇ ಹೊರತು ಪರಸ್ತ್ರೀಯರು ಸಂಘವನ್ನು ಬಯಸಿ ಬಂದಾಗಲೂ ಕೂಡ ಅವರನ್ನು ನಿರಾಶೆಗೊಳಿಸಬಾರದು, ಪರಸ್ತ್ರೀ ಸಂಪರ್ಕವನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ ಅಲ್ಲ. ಕೇವಲ ಸ್ವಪತ್ನಿ ಸಂಘವನ್ನೇ ಮಾಡಬೇಕು, ಅದರಲ್ಲೇ ಆಸಕ್ತನಾಗಿರಬೇಕು. ಅದಕ್ಕಾಗಿಯೇ ತನ್ನ ದಾಂಪತ್ಯವನ್ನು ಅವನು ಸೀಮಿತಗೊಳಿಸಿಕೊಂಡಿರಬೇಕು ಅಂತ ಅದರ ಅರ್ಥ. ಹೀಗೆ ಋತುಕಾಲದಲ್ಲಿ ಸಂಗಮ ಮಾಡುವುದು ಅಂತನ್ನೋದು ಕಡ್ಡಾಯ ಹೌದಾದ್ರೂ ಅದಕ್ಕೆ ಕೆಲವು ಅಪವಾದಗಳಿವೆ. ಸ್ತ್ರೀಗೆ ಸಂಬಂಧಪಟ್ಟ ಕೆಲವು ಅಪವಾದಗಳು ಮತ್ತು ಪುರುಷನಿಗೆ ಸಂಬಂಧಪಟ್ಟ ಅಪವಾದಗಳು ಅಂತನ್ನೋದು ನೋಡಿದ್ವಿ. ಅದರಲ್ಲಿ ಆ ಬಹುಪುತ್ರಾಂ ಅಂತನ್ನೋದೊಂದು ನಾವು ಗಮನಿಸಬೇಕಾದ ಸಂಗತಿ. ಕನ್ಯಾಂಚ ಬಹುಪುತ್ರಾಂಚ, ಈಗಾಗಲೇ ಯಾರಿಗೆ ಅನೇಕ ಮಕ್ಕಳಿವೆ, 10-20 ಅಲ್ಲ, ಕೆಲವು ಮಕ್ಕಳಿದ್ದಾರೆ, ಅವಳಿಗೆ ಮಕ್ಕಳು ಸಾಕೆನಿಸಿದ್ದಾರೆ. ಹಾಗಿದ್ದಾಗ ಅವಳನ್ನು ಋತುಕಾಲದ ನೆಪದಲ್ಲಿ ಸಂಘಕ್ಕೆ ಒತ್ತಾಯಿಸಬಾರದು ಅಂತ ಅದರ ತಾತ್ಪರ್ಯ. ಸದಾಚಾರ ಸ್ಮೃತಿಯ ವ್ಯಾಖ್ಯಾನಗಳಲ್ಲಿ ಬಂದದನ್ನ ಹಿಂದೊಂದು ಬಾರಿ ನಾನು ಇಂಥದ್ದು ಮಹಾಭಾರತ ಪ್ರವಚನದಲ್ಲಿ ಹೇಳಿದ್ದೆ. ಹಾಗಾಗಿ ಋತುಕಾಲದಲ್ಲಿ ಸಂಗಮ ಮಾಡದೇ ಇದ್ದವನಿಗೆ ಭ್ರೂಣ ಹತ್ಯೆ ಬಂದು ಬಿಡ್ತದೆ ಅಂತ ಹೇಳಿ ಸಾರಾಸಾರ ವಿವೇಚನೆ ಮಾಡದೆ, ಪತ್ನಿಯ ಅವಶ್ಯಕತೆ, ಅವಳ ಇಚ್ಛೆ, ಅವಳ ಮನೋಲಹರಿ ಯಾವುದನ್ನು ಪರಿಗಣಿಸದೆ ಸಂಘಕ್ಕೆ ಅವಳನ್ನು ಒತ್ತಾಯಿಸುವುದು ಅನುಪಯುಕ್ತ ಅಂತ ಅದರ ಅಭಿಪ್ರಾಯ. ಅದಲ್ಲದೆ ತನಗೆ ರೋಗ ಇದ್ದರೆ, ತಾನು ಯಾವುದಾದ್ರೂ ಬಂಧನಕ್ಕೊಳಗಾಗಿ ಪತ್ನಿಯ ಬಳಿಗೆ ಬರ್ಲಿಕ್ಕೆ ಅನುಕೂಲ ಇಲ್ಲದವನಾಗಿದ್ರೆ, ಪ್ರವಾಸದಲ್ಲಿದ್ರೆ, ಅಥವಾ ಪ್ರವಾಸೇಶು ಅಥವಾ ಪರ್ವಸು ಅಂತಿದೆ ನೋಡಿ. ಪರ್ವ ಅಂತಂದ್ರೆ ಹಬ್ಬಗಳು ಅಂತ, ಯಾವ್ದಾದ್ರು ಪರ್ವ ಕಾಲಗಳು, ನಿರ್ದಿಷ್ಟವಾದ ದಿನಗಳಲ್ಲಿ, ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಸಂಘ ಮಾಡುವಂತಿಲ್ಲ ಅಂತಿದೆ, ಅದು ಪರ್ವಸು. ಆ ಪರ್ವದ ಅನುವಾದ ಕೆಲವು ಕಡೆ ಬಿಟ್ಟು ಹೋಗಿದೆ, ಅದನ್ನು ಸೇರಿಸ್ಕೊಳ್ಬೇಕು. ಏಕಾದಶಿ ಇತ್ಯಾದಿ ದಿನಗಳು, ಅಮಾವಾಸ್ಯೆ ಇತ್ಯಾದಿ ಅನೇಕ ದಿನಗಳನ್ನು ಹೇಳ್ತಾರೆ. ಆ ಎಲ್ಲ ದಿನಗಳನ್ನು ಹೊರತುಪಡಿಸಿ ಸಮಾಗಮಿಸಬೇಕು ಅಂತ ಅರ್ಥ. ಆ ದಿನಗಳಲ್ಲಿ ಸಮಾಗಮ ಮಾಡದೆ ಹೋದ್ರೂ ಭ್ರೂಣ ಹತ್ಯೆ ದೋಷ ಏನಿಲ್ಲ. ಮುಂದಿನ ಶ್ಲೋಕ, ವೇಶ್ಯಾನಾರೀಷು ವೈ ಜಾತಾಹ. ಕೆಲವರು ವೇಶ್ಯಾಸ್ತ್ರೀಯರಲ್ಲಿ ಹುಟ್ಟಿದವರಿದ್ದಾರೆ. ವೇಶ್ಯಾ ಸಂಪರ್ಕ ಒಬ್ಬ ಮಾಡ್ತಿದ್ದಾನೆ, ಅವಳು ಇವನು ಮದುವೆಯಾದ ಹೆಂಡತಿ ಏನಲ್ಲ, ವೇಶ್ಯಾಸ್ತ್ರೀ. ಮತ್ತು ಪರಪ್ರೇಷ್ಯಾಸು. ಪರಪ್ರೇಷ್ಯ ಅಂದ್ರೆ ಯಾವಳೋ ಸ್ತ್ರೀ, ಒಬ್ಳು ಗುಲಾಮ ಸ್ತ್ರೀ, ಅಂಥವಳಲ್ಲಿ ಹುಟ್ಟಿದ ಮಕ್ಕಳು, ಅವರ ಬಾಂಧವ್ಯ, ಅವರು ಯಾರಿಗೆ ಸಂಬಂಧಿಗಳಾಗ್ತಾರೆ ಅದನ್ನೆಲ್ಲ ಹೇಳಿ ಅಂತ ಮಾರ್ಕಂಡೇಯರು ಕೇಳ್ತಾರೆ. ಇಲ್ಲಿ ವೇಶ್ಯ ಸ್ತ್ರೀ ಅನ್ನೋದ್ರ ಬದಲಾಗಿ ಕೆಲವು ಕಡೆ ವೈಶ್ಯ ಸ್ತ್ರೀ ಅಂತನೂ ಇದೆ. ವೈಶ್ಯ ಜಾತಿಯ ಸ್ತ್ರೀ ಅಂತ ಅರ್ಥ ಆಗಿಬಿಡ್ತದೆ ಹಾಗೆ ಬಂದಾಗ. ಆ ಪಾಠ ಸರಿಯಲ್ಲ. ವೈಶ್ಯ ಜಾತಿಯ ಪತ್ನಿ, ಮುಂದೆಲ್ಲ ಆ ವೈಶ್ಯ ಜಾತಿಯ ಪತ್ನಿಯನ್ನು ಕುರಿತಾಗಿ ಹೇಳಲಿಲ್ಲ. ವೇಶ್ಯಾಸ್ತ್ರೀ ಅಂದ್ರೆ ದುಡ್ಡಿಗಾಗಿ ಯಾರು ಇಂಥ ವ್ಯವಹಾರವನ್ನು ಮಾಡ್ತಾರೆ ಅಂಥವಳನ್ನು ಇಟ್ಕೊಂಡವನು ಅಂತ ಅದರ ಅರ್ಥ ಆಗ್ತದೆ. ಮತ್ತೆ ಅಂಥವಳಲ್ಲಿ ಆಕಸ್ಮಿಕವಾಗಿ ಗರ್ಭಧಾರಣೆಯಾಗಿ ಮಕ್ಕಳು ಹುಟ್ಟಿದರೆ ಅದರ ಗತಿ ಏನು ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಪಣ್ಯಸ್ತ್ರೀಷು ಪ್ರಸೂತಾಹ, ಇದನ್ನು ಗಮನಿಸಿದ್ರೆ ಪಣ್ಯಸ್ತ್ರೀ ಅಂದ್ರೆ ತನ್ನನ್ನು ತಾನು ಮಾರಿಕೊಳ್ಳುವವಳು, ಮೈ ಮಾರಿಕೊಂಡು ಬದುಕುವವಳು ಅಂತ ಅರ್ಥ. ಹಾಗಾಗಿ ವೈಶ್ಯ ನಾರಿ ಅಂತ ಪಾಠ ಸರಿಯಲ್ಲ, ವೇಶ್ಯ ನಾರಿ ಅನ್ನೋದೇ ಸರಿಯಾದ ಪಾಠ. ವೇಶ್ಯರಿಗೆ ನಿಯತವಾದಂತಹ ಸಂಬಂಧ ಯಾವತ್ತೂ ಇರೋದಿಲ್ಲ.
ಪುಣ್ಯಸ್ತ್ರೀಷು ಪ್ರಸೂತಾಯೇ ಯಸ್ಯ ಸ್ತ್ರೀ ತಸ್ಯ ತೇ ಸುತಾಹ. ಯಾವ ಪುರುಷನಿಗೆ ಆ ಮಕ್ಕಳು ಜನಿಸಿರ್ತಾರೋ ಅವನ ಮಕ್ಕಳೇ ಆಗ್ತಾರೆ ಅವರು. ಕ್ರಯದಿಂದ ಏನಾದರೂ ಖರೀದಿ ಮಾಡಲ್ಪಟ್ಟಿದ್ರೆ ಹೇಗೋ ಅದರಂತೆ ಇವರು ಕೂಡ ಕೃತ್ರಿಮ ಪುತ್ರರು ಅಂತ ಕರೆಸ್ಕೋತಾರೆ. ಕ್ರಯಾಚ್ಚ ಕೃತ್ರಿಮಾ ಪುತ್ರಾಹ ಪ್ರಧಾನಾಚ್ಚೈವ ದತ್ರಿಮಾಹ. ಬೇರೆಯವರ, ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ, ಬೇರೆಯವರ ಕಡೆಯಿಂದ ಖರೀದಿ ಮಾಡಿದ್ದರೆ ಆಗ ಕೃತ್ರಿಮ ಪುತ್ರ ಅಂತ ಕರೆಸ್ಕೋತಾರೆ. ಬೇರೆಯವರು ಯಾರು ದಾನ ಮಾಡಿದ್ರೆ ಆಗ ದತ್ರಿಮ ಪುತ್ರ ಅಂತ ಕರೆಸ್ಕೋತಾರೆ. ಮಾರ್ಕಂಡೇಯರು ಕೇಳ್ತಾರೆ, ವೇಶ್ಯರಿಗೆ ಯಾರ ಜೊತೆನೂ ನಿಯತವಾದ ಸಂಬಂಧ ಇರೋದಿಲ್ಲ, ಹಾಗಿರುವಾಗ ಅವಳಲ್ಲಿ ಹುಟ್ಟಿದ ಮಕ್ಕಳನ್ನ ಯಾರಿಗೆ ಹುಟ್ಟಿದ್ದಾರೆ ಅಂತ ಹೇಗೆ ತೀರ್ಮಾನ ಮಾಡಬೇಕು ಅಂದ್ರೆ, ಅದಕ್ಕೆ ನಾರದ ಹೇಳ್ತಾರೆ, ಋತುಕಾಲದಲ್ಲಿ ತೀರ್ಥಭೂತಾಸು ನಾರೀಷು. ಆ ಋತುಕಾಲದಲ್ಲಿ ಇವನು ಆ ವೇಶ್ಯಾಸ್ತ್ರೀಯನ್ನ ಸಮಾಗಮಿಸಿದರೆ, ಅಲ್ಲಿ ಮಗ ಹುಟ್ಟಿದರೆ, ಆ ಹುಟ್ಟುವ ಮಗು ಆ ಸಮಾಗಮಿಸಿದ ವ್ಯಕ್ತಿಗೆ ಆ ವೇಶ್ಯೆ ಆದ್ರೂ ಕೂಡ ಅವಳು ಎಂವಾ ನಾರಿ ನಶಂಕತೆ, ಇಂಥವನ ಮೂಲಕ ಹುಟ್ಟಿದ್ದು ಅಂತ ತಾಯಿಗೆ ಗೊತ್ತಿರ್ತದಲ್ಲ, ಅವಳು ಏನನ್ನು ಪ್ರಮಾಣಿಸ್ತಾಳೋ ಅದರಂತೆ ಆ ವ್ಯಕ್ತಿಗೆ ಸಂಬಂಧಪಟ್ಟವನಾಗ್ತಾನೆ ಆ ಮಗ ಅಂತ ಅದರ ಅರ್ಥ. ನರಾಣಾಂ ತ್ಯಜತಾಂ ಭಾರ್ಯಾಂ ಕಾಮಕ್ರೋಧಾತ್ ಗುಣಾನ್ವಿತಾಂ ಅಪ್ರಸೂತಾಂ ಪ್ರಸೂತಾಂ ವಾ ತೇಷಾಂ ಪೃಚ್ಛಾಮಿ ನಿಷ್ಕೃತಿಂ. ತನ್ನ ಪತ್ನಿ ಸಾಧ್ವಿಯಾಗಿದ್ದಾಳೆ ಅಂತ ಗೊತ್ತಿದೆ, ಪಾಪರಹಿತಳಾಗಿದ್ದಾಳೆ, ಅವಳು ಅಪ್ರಸೂತಾಂ ಪ್ರಸೂತಾಂ ವಾ, ಇನ್ನೂ ಅವಳು ಮಕ್ಕಳನ್ನ ಪಡೆದಿರಬಹುದು ಅಥವಾ ಪಡೆದೇ ಇರಬಹುದು, ಅಂಥವಳನ್ನ ಪರಿತ್ಯಜಿಸಿದ್ರೆ ಅದಕ್ಕೆ ಮಹಾಪಾಪವೇ ಬಂದಿತ್ತಲ್ಲ. ಯಾವ ಪಾಪ ಬರ್ತದೆ ಅದನ್ನು ಹೇಳು ಅಂತ ಹೇಳಿ ಮಾರ್ಕಂಡೇಯರು ಕೇಳ್ತಾರೆ. ಅದಕ್ಕಾಗಿ ನಾರದರು ಅಪಾಪಾಂ ತ್ಯಜಮಾನಸ್ಯ ಅನ್ನೋ ಮಾತಿನಿಂದ ಉತ್ತರ ಹೇಳ್ತಾರೆ. ತನ್ನ ಪತ್ನಿ ಸಾಧ್ವಿ ಅಂತ ಗೊತ್ತಿದೆ, ಅಂಥವಳನ್ನ ಹಾಗೆ ಅಷ್ಟಿದ್ರೂ ತ್ಯಾಗ ಮಾಡುವವನಿಗೆ ತನ್ನ ವಂಶವನ್ನು ಕಳ್ಕೊಳ್ಳುವ ಪ್ರಸಂಗ ಬರ್ತದೆ, ತನ್ನ ಧರ್ಮ ಪ್ರಾಯಶ್ಚಿತ್ತ ಎಲ್ಲವನ್ನೂ ಕಳ್ಕೊಳ್ಳುವ ಪ್ರಸಂಗ ಬರ್ತದೆ, ಅವನಿಗೆ ಏನೂ ಸದ್ಗತಿಯೂ ಸಿಗೋದಿಲ್ಲ. ಹೆಂಡತಿಯನ್ನು ಬಿಟ್ಟವನು, ಮಕ್ಕಳಿಲ್ಲದ ಋತುಸ್ನಾತಳಾದ ಪತ್ನಿಯನ್ನು ಪರಿತ್ಯಾಗ ಮಾಡುವವನು ತನ್ನ ವಂಶದ ಪಿತೃಗಳನ್ನೂ ಕಳ್ಕೋತಾನೆ, ಪಿತೃಗಳಿಗೂ ಅದರಿಂದ ದುರ್ಗತಿ ಇದೆ. ದೇವತೆಗಳು ಆತನನ್ನ ಪಾಲಿಸುವುದಿಲ್ಲ. ತ್ಯಜ್ಯೇತ ದೈವತೈಹಿ ಭಾರ್ಯಾಮಪತ್ಯ ಸಂಜಾತಾಂ. ಮಕ್ಕಳನ್ನು ಪಡೆದಂಥ ಮಕ್ಕಳು ಮೊಮ್ಮಕ್ಕಳನ್ನೂ ಪಡೆದಿದ್ದಾಳೆ ಅಂಥವಳೊಬ್ಬಳನ್ನ ನಿರ್ಗತಿಗಳನ್ನಾಗಿ ಮಾಡಿದರೆ ಅವನಿಗೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲ. ನಸ ಪ್ರಾಪ್ನೋತಿ ನಿಷ್ಕೃತಿಂ. ಇದಕ್ಕೆ ಬೇರೆ ಕಡೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಬಹುದಾದ್ರೆ, ಇಂಥ ನಿಷ್ಪಾಪಳಾದ ಮುಗ್ಧರಾದಂತಹ ಸ್ತ್ರೀಯನ್ನು ಪರಿತ್ಯಜಿಸುವವನಿಗೆ ಮತ್ತೊಂದು ಲೋಕದಲ್ಲಿ, ನರಕಾದಿ ಲೋಕದಲ್ಲಿ ಶಿಕ್ಷೆ ಇರಬಹುದು. ಅದಲ್ಲದೆ ಮುಂದಿನ ಜನ್ಮದಲ್ಲಿ ಮತ್ತೆ ಪತ್ನಿಯರೇ ಸಿಗದೇ ಇರುವಂತ, ಮದುವೆ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟರು ಪತ್ನಿಯರು ಸಿಗದೇ ಇರುವಂತ, ಸಿಕ್ಕರೂ ಸಿಕ್ಕಂತ ಪತ್ನಿ ಕೈಕೊಟ್ಟು ಓಡಿ ಹೋಗುವಂತ ದೋಷ ಬರ್ತದೆ ಅಂತ ಅದನ್ನ ತಿಳ್ಕೊಳ್ಬೇಕು. ಹೀಗೆ ಸ್ತ್ರೀಯರನ್ನು ಯಾವತ್ತೂ ಪರಿತ್ಯಜಿಸಬಾರದು. ಅವರಿಗೆ ಪ್ರಾಯಶ್ಚಿತ್ತ ಇಲ್ಲ ಪುರುಷರಿಗೆ, ಅಂತ ದುಷ್ಕೃತ್ಯ ಮಾಡಿದವರಿಗೆ. ಯಾಕಂದ್ರೆ ಇಡೀ ವಂಶವೇ ಅವರನ್ನು ಅವಲಂಬಿಸಿರ್ತದೆ. ಹಾಗಾದ್ರೆ ಕೆಲವರನ್ನು ಪರಿತ್ಯಜಿಸಬಹುದು ಅಂತ ಆಯ್ತಲ್ಲ. ಅಪಾಪರನ್ನ ಪರಿತ್ಯಜಿಸಬಾರದು, ಮುಗ್ಧರನ್ನ. ದುಷ್ಟರಾದವರನ್ನ ಪರಿತ್ಯಜಿಸಬಹುದು ಅಂತಂದ್ರೆ ಅಂಥವರು ಯಾರು, ಅವ್ರು ಯಾರನ್ನು ನಾವು ಪರಿತ್ಯಜಿಸಬಹುದು ಅದನ್ನು ಹೇಳಿ ಅಂತ ಕೇಳ್ತಾರೆ ನಾರದರು. ಅದಕ್ಕೆ ಮಾರ್ಕಂಡೇಯರು ಕೇಳ್ತಾರೆ, ನಾರದರು ಅದಕ್ಕೆ ಈ ಮುಂದಿನಂತೆ ಉತ್ತರ ಹೇಳ್ತಾರೆ. ಪತ್ನಿಯನ್ನ ಪರಿತ್ಯಜಿಸುವುದು ಅಥವಾ ಪತ್ನಿ ಸಂಘವನ್ನು ಮಾಡದೇ ಇರುವುದಕ್ಕೂ ಕೂಡ ಕೆಲವು ನಿಯಮಗಳಿವೆ. ಮೋಕ್ಷ ಧರ್ಮ ಸ್ಥಿತಾನಾಂತೂ ಅನ್ಯೋನ್ಯ ಮನುಜಾನತಾಂ. ಇದು ಮಹತ್ವದ್ದು. ಗಂಡ ಹೆಂಡದ್ರಿಬ್ಬರು ಕೂಡ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಪರಸ್ಪರ ಅನುಮತಿ ಪ್ರಕಾರವೇ ನಮಗಿನ್ನ ಸಂಘ ಬೇಡ ಅಂತ ಅವರು ತೀರ್ಮಾನ ಮಾಡಿದ್ರೆ, ಆದ್ರಿಂದ ಇವನಿಗಾಗ್ಲಿ ಅವಳಿಗಾಗ್ಲಿ ಯಾವುದೇ ದೋಷ ಇಲ್ಲ. ಪತಿಪತ್ನಿಯರಾಗಿ ಇದ್ದಾರೆ, ಸನ್ಯಾಸವೇನು ಸ್ವೀಕಾರ ಮಾಡಲಿಲ್ಲ. ಆದರೂ ಕೂಡ ಪರಸ್ಪರ ಸಮ್ಮತಿಯಿಂದಲೇ ದಾಂಪತ್ಯವನ್ನು ಬಿಟ್ಟಿದ್ದಾರೆ, ಅಂಥವ್ರಿಗೆ ದೋಷ ಇಲ್ಲ ಅಂತ ಅದರ ಅಭಿಪ್ರಾಯ. ಇನ್ನು ಎಂಥವಳನ್ನು ಬಿಡಬಹುದು,
ಅನ್ಯ ಸಂಗಾಂ, ಬೇರೊಬ್ಬರ ಸಂಘ ಮಾಡಿದ್ದಾಳೆ, ಭ್ರಷ್ಟಳಾಗಿದ್ದಾಳೆ ಅಂತ ಅರ್ಥ. ಮತ್ತೆ ಮಕ್ಕಳನ್ನು ಕಳ್ಕೋತಾ ಇದ್ದಾಳೆ. ಶೂದ್ರಗಾಂ ಪರಭಾಗಿನಿ, ಬೇರೆ ಯಾರೋ ಒಬ್ಬ ಕ್ಷುದ್ರ ಪುರುಷನನ್ನ ಹೊಂದುತ್ತಾಳೆ, ಅವನ ಬಗ್ಗೆ ಆಸಕ್ತಳಾಗಿದ್ದಾಳೆ. ಪರಭಾಗಿನಿ ಅಂದ್ರೂ ವ್ಯಭಿಚಾರಿ ಅಂತಾನೆ ಅರ್ಥ. ಪರೀಕ್ಷೆ ತ್ಯಜಮಾನಾಂ, ಈ ಎಲ್ಲ ದೋಷಗಳು ಅವಳಲ್ಲಿ ಇದ್ದುದನ್ನು ಕಂಡು ಅವಳನ್ನು ಪರಿತ್ಯಜಿಸಿದ್ರೆ ನಾಸ್ತಿ ಪಾತಕಂ. ಪಾತಕೇಪಿತು ಭರ್ತವ್ಯೌ ದ್ವೌತು ಮಾತಾ ಪಿತಾ ಯಥಾ. ಈ ಸ್ತ್ರೀಯರನ್ನ ಅವಳು ಇಂಥ ದೋಷಗಳನ್ನು ಮಾಡಿದ್ರೆ ಅವಳನ್ನು ಪರಿತ್ಯಜಿಸಬೇಕು. ಆದರೆ ಅಂತ ಪಾಪಗಳನ್ನೇನಾದರೂ ತಂದೆ ತಾಯಂದಿರು ಮಾಡಿದ್ರೆ ಅವರನ್ನು ಮಾತ್ರ ಯಾವ ಕಾಲಕ್ಕೂ ಪರಿತ್ಯಜಿಸಬಾರದು, ಅವರನ್ನು ಪೋಷಿಸಲೇಬೇಕು. ತಂದೆ ತಾಯಂದಿರನ್ನು ಬಿಟ್ಟು ಬಿಡ್ತೇನೆ, ದುಷ್ಟಳಾದ ಪತ್ನಿಯನ್ನು ಬಿಟ್ಟಂತೆ ತಂದೆ ತಾಯಂದಿರನ್ನು ಬಿಟ್ಟು ಬಿಡ್ತೇನೆ ಅಂತ ಹೇಳುವಂತಿಲ್ಲ. ತಂದೆ ತಾಯಂದಿರನ್ನು ಯಾವ ಕಾಲಕ್ಕೂ ಪೋಷಿಸಬೇಕು. ಆದರೆ ಸ್ತ್ರೀಯನ್ನ ಅಂಥವಳು ದುಷ್ಟ ಸ್ವಭಾವದವಳಾಗಿದ್ರೆ ಅವಳಿಗೆ ವಿಚ್ಛೇದನ ಕೊಡಬಹುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಎಲ್ಲ ವಿಷಯಗಳನ್ನು ಕೂಡ ಬಹಳಷ್ಟು ದೀರ್ಘವಾದ ಅನುಭವದಿಂದ, ಜ್ಞಾನದಿಂದ ನಾವು ತೀರ್ಮಾನ ಮಾಡಬೇಕಾಗ್ತದೆ. ವ್ಯಭಿಚಾರ ಮಾಡ್ತಿದ್ದಾಳೆ ಅಂದ್ರೆ ಸರಿ, ನಡತೆ ಕೆಟ್ಟವಳು ಅಂಥವಳನ್ನು ಪರಿತ್ಯಾಗ ಮಾಡುವುದೆಲ್ಲ ಸರಿ. ಮಕ್ಕಳನ್ನು ಮತ್ತೆ ಕಳ್ಕೋತಿದ್ದಾಳೆ ಅಂತಂದ್ರೆ ಅಂಥವಳನ್ನು ಬಿಡಬೇಕು ಅಂತಂದ್ರೆ ಬಿಟ್ಟು ಅವಳನ್ನು ಕಳಿಸುವುದು ಎಲ್ಲಿಗೆ? ಮಕ್ಕಳನ್ನು ಕಳ್ಕೊಳ್ಳುವುದಕ್ಕೆ ಏನ್ ಕಾರಣ ಇರಬಹುದು? ಇದನ್ನೆಲ್ಲ ವಿಚಾರ ಮಾಡಬೇಕಲ್ಲ ಮನುಷ್ಯ. ಅವಳಲ್ಲಿ ಗರ್ಭೋತ್ಪತ್ತಿ ಆಗ್ತದೆ, ಆದರೆ ಆ ಗರ್ಭ ಹುಟ್ಟುವುದಕ್ಕಿಂತ ಮುಂಚೆನೆ ಗರ್ಭಸ್ರಾವ ಆಗಿಬಿಡ್ತದೆ. ಅಂತ ಕೆಲವು ಸಮಸ್ಯೆಗಳಿರ್ತವೆ. ಕೆಲವರಿಗೆ ಮಕ್ಕಳು ಆಗ್ತವೆ, ಆಗಿ ಅವು ಬೆಳೆಯೋದ್ರೊಳಗೆ ಸತ್ತೋಗ್ಬಿಡ್ತವೆ. ಇಂಥ ಸಮಸ್ಯೆಗಳೆಲ್ಲ ಕೆಲವು ಹೆಂಗಸರಿಗಿರ್ತವೆ. ಆ ಸಮಸ್ಯೆಗಳು ಕೆಲವು ಆ ಹೆಣ್ಮಕ್ಕಳ ಕಾರಣದಿಂದಾಗಿರ್ತವೆ. ಇನ್ನು ಕೆಲವು ಆ ಸಮಸ್ಯೆಗಳು ಗಂಡಿನ ಕಾರಣದಿಂದಾಗೂ ಇರ್ತಾವಲ್ಲ. ಗಂಡಿನ ನ್ಯೂನತೆಗಳಿಂದಾಗಿ ಗರ್ಭೋತ್ಪತ್ತಿ ಆದರೂ ಕೂಡ ಆ ಗರ್ಭ ಜನನ ಆಗೋದಿಲ್ಲ. ಮತ್ತೆ ಜನನ ಆದರೂ ಕೂಡ ಮತ್ತೆ ಅವ್ರು ಸಾಯ್ತಾ ಇದ್ದಾರೆ. ಇಂಥ ಎಲ್ಲ ಪ್ರಸಂಗಗಳಿದ್ದಾಗ ಅವಳು ಗತಪ್ರಜಾ ಆಗಿದ್ದಾಳೆ, ಮತ್ತೆ ಮಕ್ಕಳನ್ನು ಕಳ್ಕೋತಿದ್ದಾಳೆ ಅನ್ನೋ ಕಾರಣಕ್ಕಾಗಿಯೇ ಅವಳನ್ನ ಪರಿತ್ಯಜಿಸುವುದು ಯೋಗ್ಯ ಅಲ್ಲ. ಮನುಷ್ಯನಿಗೆ ಮೂಲಭೂತವಾಗಿ ಗಂಡ ಹೆಂಡಂದರಿಗೆ ಪರಸ್ಪರರಲ್ಲಿ ಒಂದು ಪ್ರೀತಿ ಇತ್ಯಾದಿಗಳಿದ್ದರೆ ಆ ಪ್ರೀತಿಯ ಮೂಲಕವಾಗಿ ಜೀವನ ನಡೆಯುವುದಾದ್ರೆ ಶಾಸ್ತ್ರಗಳು ಏನ್ ಹೇಳ್ತವೆ ಅಂತನ್ನೋದು ಬೇರೆ ವಿಷಯ ಆಗ್ತದೆ. ನಿನಗೆ ಮಕ್ಕಳಾಗದೇ ಇರಬಹುದು, ನಿನಗೇನಾದ್ರೂ ದೈಹಿಕವಾದ ತೊಂದರೆ ಇರಬಹುದು, ಅದನ್ನ ನಾನು ಕ್ಷಮಿಸ್ತೇನೆ, ಅದನ್ನ ನಾನು ಸಹಿಸ್ಕೋತೀನಿ ಅಂತ ಗಂಡ ತಯಾರಾದ್ರೆ, ಅಥವಾ ಗಂಡನಲ್ಲೇ ಅಂತ ನ್ಯೂನತೆ ಇದ್ರೆ ಅದನ್ನು ಕೂಡ ಹೆಂಡತಿಯೊಬ್ಬಳು ಸಹಿಸ್ಕೋತಾಳೆ ಅಂತ ಆದ್ರೆ ಅವರಿಬ್ರು ಒಟ್ಟಿಗೆ ಇರಬೇಕು. ಅದರಿಂದ ಯಾವುದೇ ದೋಷ ಇಲ್ಲ. ಮತ್ತೆ ಮಕ್ಕಳಾಗದೆ ಹೋದ್ರೂ ಕೂಡ ಸದ್ಗತಿಗೇನು ಸಮಸ್ಯೆ ಇಲ್ಲ ಅಂತ ಅನ್ನೋದನ್ನ ನಾವು ನೋಡಿದ್ದೀವಲ್ಲ. ಮಕ್ಕಳಾದ್ರೆ ಸದ್ಗತಿ ಅಂತೇನಿಲ್ಲ, ಅದನ್ನೆಲ್ಲ ನಾವು ಹಿಂದೆ ನೋಡಿದ್ದೇವೆ. ಯಾರಿಗೆ ಮಕ್ಕಳನ್ನ ಪಡ್ಕೊಳ್ಳೇಬೇಕಾದ ಅನಿವಾರ್ಯ ಇದೆಯೋ, ಮಕ್ಕಳನ್ನ ಜಗತ್ತಿಗೆ ಕೊಡ್ಲಿಕ್ಕಾಗಿಯೇ ಕೆಲವರು ಈ ಜಗತ್ತಿಗೆ ಹುಟ್ಟಿ ಬಂದಿರ್ತಾರೆ. ಅಂಥವರು ಆ ಮಕ್ಕಳನ್ನು ಪಡ್ಕೊಳ್ಳಿಕ್ಕಾಗಿ ನಾನಾ ಥರದ ಪ್ರಯತ್ನಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಅದನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಮಕ್ಕಳಿಲ್ಲದೆ ಹೋದ್ರೆ ಸದ್ಗತಿ ಇಲ್ಲ ಅಂತ ಗೋಳಾಡಬೇಕಾಗಿಲ್ಲ. ಮಕ್ಕಳನ್ನ ಕೊಡಲಾರದ ಗಂಡನನ್ನ ಹೆಂಡತಿ ದೂಷಿಸಬೇಕಾಗಿಲ್ಲ. ಮಕ್ಕಳನ್ನ ಹೆರಲಾರದ ಹೆಂಡತಿಯನ್ನ ಗಂಡನೂ ಕೂಡ ದೂಷಿಸಬೇಕಾಗಿಲ್ಲ. ಮಕ್ಕಳು ಯಾರಿಗೂ ಬೇಡ, ಎಲ್ರಿಗೂ ಬೇಕು. ಯಾವುದೋ ಕಾರಣದಿಂದಾಗಿ ಮಕ್ಕಳನ್ನು ಕೊಡ್ಲಿಕ್ಕೆ ಆಗದೆ ಹೋದ್ರೆ ಗಂಡಿಗೆ, ಮಕ್ಕಳನ್ನು ಹೆರ್ಲಿಕ್ಕೆ ಆಗದೆ ಹೋದ್ರೆ ಹೆಂಡತಿಗೆ, ಯಾವುದೋ ಪ್ರಾರಬ್ಧದ ಕಾರಣದಿಂದಾಗಿ ದೈಹಿಕ ದೋಷಗಳಿದ್ದಿರಬಹುದು, ಅಥವಾ ಮಾನಸಿಕ ಕಾರಣಗಳಿಂದಾಗಿ ಮಕ್ಕಳು ಆಗದೆ ಇರುವಂತಹ ಪ್ರಸಂಗಗಳಿರ್ತವೆ. ಅಲ್ಲೆಲ್ಲಾ ಕಡೆ ದತ್ತು ಪುತ್ರನನ್ನು ತಗೊಳ್ಳುವ ಒಂದು ಮೂಲಕವೋ ಮತ್ಯಾವುದೋ ಮೂಲಕವೋ ಅಲ್ಲಿ ಬಂದಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು. ತಮ್ಮ ಹೊಟ್ಟೆಯಲ್ಲೇ ತಮ್ಮ ಔರಸ ಪುತ್ರನೇ ಜನಿಸಬೇಕು ಅಂತ ಎಲ್ಲಾ ದಂಪತಿಗಳ ಬಯಕೆ ಆಗಿರ್ತದೆ, ಇಲ್ಲ ಅಂತಲ್ಲ. ಅದಾಗದೆ ಹೋದ್ರೆ ಒಂದು ದತ್ತು ಪುತ್ರನನ್ನು ತಗೊಂಡು ಆ ಮೂಲಕ ಜೀವನ ನಡೆಸುವಂತ ಪ್ರಯತ್ನ ಮಾಡಬೇಕು. ಹೀಗೆ ಒಂದು ಅನುಭವ, ಜ್ಞಾನ, ಅದರ ಮೂಲಕ ಉದಾತ್ತವಾದ ದೃಷ್ಟಿಕೋನದ ಮೂಲಕ ಅಂತ ಸಮಸ್ಯೆಗಳನ್ನು ನಿರ್ವಹಿಸಬೇಕೇ ಹೊರತು ಶಾಸ್ತ್ರದಲ್ಲಿ ಏನೋ ಹೇಳಿದ್ದಾರೆ ನಾನು ಮತ್ತೊಂದೇನೋ ಮಾಡಿಬಿಡ್ತೇನೆ ಅಂತ ಹೇಳುವುದು
ಅದು ಉಚಿತವಾದಂತಹ ಸಂಗತಿ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಇದೇ ಮಾತು ಅಲ್ಲಿ ಹಿಂದೆ ಬಂತು. ಅವಳನ್ನ ನಾಯಿಯಿಂದ ಕಚ್ಚಿಸಬೇಕು ಇತ್ಯಾದಿ. ಅವಳೇನಾದ್ರೂ ಪಾಪ ಮಾಡಿದ್ರೆ ಅವಳಿಗೆ ಹೊರಗೆ ಮಲಗಲಿಕ್ಕೆ ಹೇಳಬೇಕು, 3 ಹೊತ್ತು ಸ್ನಾನ ಮಾಡ್ಲಿಕ್ಕೆ ಹೇಳಬೇಕು, ನಾಯಿಯಿಂದ ಕಚ್ಚಿಸಬೇಕು, ಅನೇಕ ಶಿಕ್ಷೆಗಳನ್ನು ಅವಳಿಗೆ ಕೊಡಬೇಕು ಅಂತೆಲ್ಲ ಬಂತು. ಇದು ಕೇವಲ ಸ್ತ್ರೀಗೆ ಮಾಡಬೇಕಂತಲ್ಲ. ಹಿಂದೆ ಶಾಂತಿ ಪರ್ವದಲ್ಲಿ ಅದೆಲ್ಲ ಬಂದಿದೆ, ನಾವು ಅದನ್ನು ನೋಡಿದ್ದೇವೆ. ಪುರುಷರಾದವರು ಕೂಡ ಅಂಥ ನೀಚತನಗಳನ್ನೇನಾದರೂ ಮಾಡಿದರೆ ಅವರಿಗೂ ಅನೇಕ ತರದ ಶಿಕ್ಷೆಗಳನ್ನು ಕೊಡಬೇಕು ಅಂತ ಅನ್ನೋದು ಶಾಂತಿ ಪರ್ವದಲ್ಲಿ ಬಂದೇ ಇದೆ. ಆದರೆ ಕೆಲವು ಕಡೆ ಕೇವಲ ಸ್ತ್ರೀಯರಿಗೆ ಮಾತ್ರ ಅಂತ ಶಿಕ್ಷೆಯನ್ನು ಕೊಡುವುದು, ಪುರುಷ ಆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿದಂತೆ ಎಲ್ಲ ಕಾಣಿಸ್ತದೆ. ವಸ್ತುತಃ ಶೀಲ ಅಂತ ಅನ್ನೋದು ಇಬ್ಬರಿಗೂ ಸಂಬಂಧಪಟ್ಟದ್ದೇ, ಸ್ತ್ರೀ ಪುರುಷ ಇಬ್ಬರಿಗೂ ಸಂಬಂಧಪಟ್ಟದ್ದೇ. ಯಾರೂ ತಪ್ಪಿ ನಡೆಯಬಾರದು. ತಪ್ಪಿ ನಡೆದ್ರೆ ಇಬ್ರು ಕೂಡ ಅದರಿಂದ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಆ ಪ್ರಾಯಶ್ಚಿತ್ತಕ್ಕೆ ಶಾಸ್ತ್ರದಲ್ಲಿ ಅವಕಾಶಗಳಿವೆ. ಯಾವ ಕಾಲದಲ್ಲಿ ಒಂದು ಧರ್ಮ ಇತ್ತೋ ಅದು ಎಲ್ಲಾ ಕಾಲದಲ್ಲೂ ಮುಂದುವರಿಯೋದಿಲ್ಲ. ಅದನ್ನ ನಾವು ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಹಿಂದಿನ ಒಂದು ಯುಗದಲ್ಲಿ ಇದ್ದ ಧರ್ಮ ಈಗ ಧರ್ಮ ಆಗದೇ ಇರಬಹುದು. ಆ ಹಿಂದಿನ ಯುಗದಲ್ಲಿ ಇದ್ದ ಧರ್ಮ ಅದೇ ಯುಗದಲ್ಲೇ ಎಲ್ಲರಿಗೂ ಧರ್ಮ ಆಗದೇ ಇರಬಹುದು. ಮತ್ತೆ ಈಗಿನ ಯುಗದಲ್ಲಿ ಅದು ಅನ್ವಿತ ಆಗದೇ ಇರಬಹುದು ಅಂತ ಒಂದು ವಿಷಯ. ಯಾವ ಯುಗದಲ್ಲಿ ಅದಿತ್ತೋ ಇದ್ದ ಕಾಲದಲ್ಲಿಯೂ ಎಲ್ರಿಗೂ ಅದು ಅನ್ವಿತ ಆಗದೇ ಇರಬಹುದು, ಹಾಗೂ ಒಂದಿದೆ ಅಲ್ಲ. ಆದ್ರಿಂದ ಎಲ್ಲಾ ಕಾಲಕ್ಕೂ ಎಲ್ಲಾ ದೇಶಗಳಿಗೂ ಎಲ್ಲಾ ವ್ಯಕ್ತಿಗಳಿಗೂ ಅನ್ವಿತ ಆಗುವಂತಹ ಒಂದು ಧರ್ಮ ಇರೋದಿಲ್ಲ. ಅದನ್ನ ರಾಗದ್ವೇಷ ರಹಿತವಾದ ಮನಸ್ಸಿನಿಂದ, ಆಳವಾದ ಜ್ಞಾನ, ದೀರ್ಘವಾದ ಅನುಭವ ಮತ್ತೆ ಜ್ಞಾನಿಗಳ ಮಾರ್ಗದರ್ಶನ, ಆ ಮೂಲಕ ಅದನ್ನ ಸಾಧಿಸ್ಕೋಬೇಕಾಗ್ತದೆ. ಆ ಮೂಲಕ ಸ್ತ್ರೀ ಪುರುಷರ ಸಂಬಂಧವನ್ನ ಸ್ಥಿರವಾಗಿ ಶುದ್ಧವಾಗಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡಬೇಕಾಗ್ತದೆ ಅಂತ ಇದನ್ನೆಲ್ಲ ನೋಡಿದಾಗ ನನಗೆ ಕಾಣುತ್ತದೆ. ಅದನ್ನು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಈ ಅಧ್ಯಾಯ ಇನ್ನೂ ಕೂಡ ಮುಂದುವರಿಬೇಕಾಗಿದೆ. ಅದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.